ಗಣಿ ಬಾಧಿತ ಗ್ರಾಮಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಕರ್ನಾಟಕ ಗಣಿಗಾರಿಕೆ ಪರಿಸರ ಪುನಶ್ಚೇತನ ನಿಗಮ ಕೆಎಂಇಆರ್ಸಿನ ಅನುದಾನದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಪರ ಕಾರ್ಯದರ್ಶಿ ಉಮಾ ಮಹಾದೇವನ್ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ, ಒಟ್ಟು 55 ಕೋಟಿ ರೂಪಾಯಿ ಅನುದಾನದಲ್ಲಿ 45 ಕೋಟಿ ರೈಲ್ವೆ ಅಭಿವೃದ್ಧಿಗೆ ಹಾಗೂ 10 ಕೋಟಿ ಸಾರ್ವಜನಿಕ ಮೂಲ ಸೌಲಭ್ಯಗಳಿಗೆ ಮೀಸಲಿಡಲಾಗಿದೆ ಎಂದಿದ್ದಾರೆ. ಈ ಅನುದಾನದ ಅಡಿ ರಸ್ತೆ, ಕುಡಿಯುವ ನೀರು, ವಸತಿ, ಅಂಗನವಾಡಿ, 150 ಬೆಡ್ಗಳ ಸಮುದಾಯ ಆರೋಗ್ಯ ಕೇಂದ್ರ, ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪುನಶ್ಚೇತನ ಕೈಗೊಳ್ಳಲಾಗಿದೆ. ಗಣಿ ಕಾರ್ಮಿಕರಿಗೆ ತರಬೇತಿ ಹಾಗೂ ರೈತರ ಸಮಗ್ರ ಅಭಿವೃದ್ಧಿಗೆ ಸೂಕ್ತ ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಕುಡಿಯುವ ನೀರು, ಇರಿಗೇಷನ್ಗೆ ಮತ್ತೆ ಸೋಷಿಯಲ್ ಫಾರೆಸ್ಟ್ರಿಗೆ ಬಳಕೆ ಆಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ 3 ದಿವಸಗಳಿಂದ ತಾವು ಬಂದಿದ್ದೀರಿ, ವೀಕ್ಷಣೆ ಮಾಡಿಕೊಂಡಿದ್ದೀರಿ, ನಮ್ಮ ಅನುಭವ ಬಂದಿದೆ. ಹಾಗಾಗಿ ಈ ಕೆಎಂಇಆರ್ಸಿ ಫಂಡನ್ನು ಸರಿಯಾದಂಥ ರೀತಿಯಲ್ಲಿ ಮೊನ್ನೆ ಸರ್ ನಾನು ಹೇಳಿದಾಗೆ ಮತ್ತು ತಮ್ಮ ಪರ್ಸನಲ್ ವಿಸಿಟ್ ಮಾಡಿದ್ದೀರಿ, ತಾವೆಲ್ಲರೂ ಕಂಡ ಹಾಗೆ ಏನು ಈ ಭಾಗಕ್ಕೆ ಒದಗಿಸಬೇಕು ಅಂತ ನಮ್ಗೆ ಬೇಕಾಗಿರುತ್ತೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಗಣಿ ಬಾಧಿತ ಜನರಿಗೆ ಮಾತ್ರ ಈ ಹಣ ಹೋಗಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥನೆ ನಮಸ್ಕಾರ ಸರ್. ನಾವು ಮೊನ್ನೆ ಚರ್ಚೆ ಮಾಡಿದ ಯಾವ ವಿಷಯನೂ ನಾವೀಗ ಮತ್ತೆ ತೊಗೊಳಕ್ಕೆ ಹೋಗೋದಿಲ್ಲ. ಸೊ ಅಗೇನ್ ನಮ್ಮದೇನು ಒಂದು ಮೆಮೊರಂಡಮ್ ಆ್ಯಂಡ್ ರಿಕ್ವೆಸ್ಟ್ ಅಂದರೆ, ಸೊ ಸಿನ್ಸ್ 2000ಇಂದ ನಾವು ಈ ಗಣಿಗಾರಿಕೆ ಪರಿಸರ ಎಲ್ಲ ವಲಯದಿಂದ ನಾವು ಹೋರಾಟ ಮಾಡ್ಕೊತಾನೆ ಬಂದಿದ್ವಿ. ಸೊ ನಮ್ಮ ಹೋರಾಟದ ಫಲವಾಗಿ ಲೋಕಾಯುಕ್ತರು ಬಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿ ಆಯಿತು. ತದನಂತರ ಆ ವರದಿ ಮೇಲೆ ಹಿರೇಮಠರು ಸುಪ್ರೀಂ ಕೋರ್ಟಿಗೆ ಹೋದರು, ಅಕ್ರಮ ಗಣಿಗಾರಿಕೆ ನಿಂತಿದ್ದು. ತದನಂತರ ಆ ಬಾಧಿತ ಜನರಿಗೆ ಏನಾದರೂ ಮಾಡಬೇಕಂತೇಳಿ SPV ಆಯಿತು. ಮತ್ತು SPV ಆಗೋದಲ್ಲದೆ ಓವರ್ಸೈಟ್ ಅಥಾರಿಟಿ ಇದ್ದೀರ, ಅದನ್ನು ಕೂಡ ನಾವು ಒಂದಿಷ್ಟು ಫಾಲೋ ಅಪ್ ಮಾಡಿದ್ವಿ. ಸೊ ಎಲ್ಲ ಒಂದು ಆ್ಯಂಗಲಲ್ಲಿ ಒಂದು ಈ ಸ್ಟೇಜಿಗೆ ಇವತ್ತು ಬಂದು ನಿಂತಿದ್ದೀವಿ ಗುಡ್ ಪೊಸಿಷನ್ಗೆ. ಸೊ ನಮ್ಮದೇನೋ ಒಂದು ಸಿನ್ಸಿಯರ್ ರಿಕ್ವೆಸ್ಟು, ಗ್ರೌಂಡ್ ಲೆವೆಲಲ್ಲಿ ನಾವು 25 ಇಯರ್ಸಿಂದ ನಾವು ಇಲ್ಲಿ ಜನರದು ಏನು ಬೇಕು ಬೇಡ ಅಂತ ನಾವು ಒಂದಿಷ್ಟೆಲ್ಲ ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಕೆಎಂಇಆರ್ಸಿ ಕೂಡ ಅದೇ ದಿಶೆಯಲ್ಲಿ ಹೊರಟಿದೆ. ಸೊ ನಮ್ಮ ಒಂದೇನು ಕಳಕಳಿ ಮನವಿ ಅಂದರೆ, ತಾವು ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ಕೆಎಂಇಆರ್ಸಿ ಏನು ಪ್ರಾಜೆಕ್ಟ್ಸು, PPRಸು ಒಂದು ಏನು ತಗೊಳುತ್ತೆ ಅದರಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಒಂದು ಸಲಹೆಗಳು ಮತ್ತು ಇನ್ವಾಲ್ವ್ಮೆಂಟ್ ಆದರೆ ಈ ಒಂದು ಕೆಎಂಇಆರ್ಸಿಯ ಒಂದು ಗೋಲ್ ಏನಿದೆ ಅದು ರೀಚ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವೊಂದು ಮೊನ್ನೆ ಚೇರ್ಮನ್ ಮೇಡಮ್ ಅದ್ರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ತಾವು ಕೂಡ ಇನ್ನು ಕೆಎಂಇಆರ್ಸಿ ಓವರ್ಸೈಟ್ ಅಥಾರಿಟಿ ಅವ್ರ ಗಮನಕ್ಕೆ ತಗೊಂಡು, ಸೊ ಸಿನ್ಸ್ ನಾವು ಯಾಕಂದ್ರೆ ಇದೆಲ್ಲದಕ್ಕೂ ಈಗ ಸುಪ್ರೀಂ ಕೋರ್ಟ್ಗೆ 2-3 ಸರಿ ಕೂಡ ಈಗ ಪ್ರಪೋಸಲ್ಸ್ ಹೋಗಿತ್ತು. ಅವೆಲ್ಲ ನಾವು ಬೇಡ ಅಂತೇಳಿ ನಾವು ಯಾಕಂದರೆ ಟೆಕ್ನಿಕಲಿ ಇದನ್ನು ನಾಟ್ ಇದಂತೇಳಿ ನಾವು ಹೋಗಿ ಅಬ್ಜೆಕ್ಷನ್ ಮಾಡಿ ಎಲ್ಲ ಹಲವಾರು ಆ್ಯಂಗಲಲ್ಲಿ ನಾವು ಇದನ್ನು ಒಂದು ಪ್ರಾಮಾಣಿಕ ದಿಶೆಯಲ್ಲಿ ಹೋಗ್ಬೇಕಂತೇಳಿ ನಾವು ಸ್ಟಿಲ್ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಸೊ ಈಗ ತಾವು ಕೂಡ ಇದ್ದೀರಿ, ನಮಗೆ ಜಿಲ್ಲಾಡಳಿತನೂ ಚೆನ್ನಾಗಿ ಸಹಕಾರ ಕೊಡ್ತೀವಿ. ಸೊ ನಮ್ಮನ್ನು ಇನ್ವಾಲ್ವ್ಮೆಂಟ್ ಅಂದರೆ ಮಾಡ್ಕೊಂಡ್ರೆ ಈ ಒಂದು ಪ್ರಾಜೆಕ್ಟ್ಸಲ್ಲಿ ಕೂಡ ನಾವು ಕೂಡ ಸಹಕಾರ ಸಲಹೆ ಕೊಡಲಿಕ್ಕೆ ರೆಡಿ ಇಲ್ಲ ಅಂತೇಳಿ ಹೇಳ್ತಾ, ನಾವು ಈ ಸೆಪ್ಮಿಸ್ ಕಾನ್ಸೆಪ್ಟಲ್ಲಿ ನಾವು ಕೂಡ ನಮ್ಮ ಏನು ಇನ್ವಾಲ್ವ್ಮೆಂಟ್ ಇದೆ, ಸಹಕಾರ ಇದೆ, ನಾವು ಕೊಡಲಿಕ್ಕೆ ರೆಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ನಾವು 2 ದಿವಸದಲ್ಲಿ ಒಂದು KMRC ಸಂಸ್ಥೆ ಕಡೆಯಿಂದ ತಾವೆಲ್ಲ ಬಂದು ನಮ್ಮ ಭಾಗವನ್ನು ವೀಕ್ಷಣೆ ಮಾಡಿ ನಮ್ಮ ಅಹವಾಲುಗಳನ್ನು ಕೂಡ ಕೇಳಿದ್ದು ಬಗ್ಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಫಸ್ಟು ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಪರಿಸರದ ಮೇಲೆ ಭಾಳ ಒತ್ತು ಕೊಡಬೇಕು ಅಂತ ಹೇಳಿದೆ. ರಿಕ್ಲಮೇಷನ್ ಆ್ಯಂಡ್ ರಿಸ್ಟೋರೇಷನ್ ಆಫ್ ದಿ ಫಾರೆಸ್ಟ್. ಆ ಫಾರೆಸ್ಟನ್ನು ಮತ್ತೆ ನಾವು ರೀಜನ್ರೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ಮಾಡಬೇಕು ಅಂಥೇಳಿ ನನ್ನ ಆಸೆ ಸರ್. ಅದಕ್ಕೋಸ್ಕರ ನಮ್ಮಲ್ಲಿ ಯಶವಂತನಗರ ಟು ಬಂಡ್ರಿ ತನಕ ಫಾರೆಸ್ಟ್ ಇದೆ ಸರ್. ಸೊ ಅದು ಹೆಂಗಂದರೆ ಚೆನ್ನಾಗಿದೆ, ಫಾರೆಸ್ಟ್ ಇದೆ. ಹಿಂಗೆ ವಾಜಪೇಯಿದು ಏನು ಹೊಸಪೇಟೆಯಲ್ಲಿ ಇದೆ ಸರ್, ಸೊ ಅದೇ ಥರ ಇಲ್ಲಿ ಮಾಡಿದರೆ ಇಲ್ಲಿ ವನ್ಯಜೀವಿಗಳು ಕೂಡ ಸಂರಕ್ಷಿತವಾಗಿ ಬೆಳೀತವೆ ಅಂಥೇಳಿ ನಮ್ಮದು ಇದು ಸರ್ ಡಿಮ್ಯಾಂಡ್ ಸರ್. ಮತ್ತು ಇನ್ನೊಂದೇನು ಸರ್, ಮಹಿಳೆಯರಿಗೆ ಸಬಲೀಕರಣ ಆಗಬೇಕಂತೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಆಗುತ್ತೆ. ಟೇಲರಿಂಗ್ ಮಾಡಲಿಕ್ಕೆ ಅವರಿಗೆ ಕೆಲಸ ಕುಶಲತೆ ಸಿಗಬೇಕು ಸರ್. ಆ ಕೆಲಸವನ್ನು ಸಿಕ್ಕರೆ ಮಹಿಳೆಯರು ಸ್ವಾವಲಂಬನಾಗಿ ಬದುಕ್ತಾರೆ ಸರ್. ಅದೊಂದು ನಮ್ಮದು ಬೇಡಿಕೆ. ಆಮೇಲೆ ಇವ್ರಿಗೆ ಲಾಸ್ ಆಗಿರೋದು ಇಲ್ಲಿ ಪರಿಸ್ಥಿತಿ ಕಾರ್ಮಿಕರಿದೆ. ಇವತ್ತು ನಾವು ಇವತ್ತು ಸಂಡೂರಿನ IBಯಲ್ಲಿ ಇದ್ದೇವೆ.
ಕಾರಣ ಏನಂತ ಹೇಳಿದ್ರೆ ಇವತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮತ್ತು KMRC ತಂಡದ ಸಲಹೆಗಾರರು ಮತ್ತು ಇವತ್ತು ನಮ್ಮ ಸಂಡೂರಿನ KMRC ಹಣದಲ್ಲಿ ಕ್ರಿಯಾ ಯೋಜನೆ ಯಾವ ರೀತಿ ಮಾಡಬೇಕು, ನಮ್ಮ ಸಂಡೂರು ತಾಲೂಕಿನಾದ್ಯಂತ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಏನು ಒತ್ತು ಕೊಡಬೇಕು, ಯಾವ ರೀತಿಯಾದಂಥ ಇವರಿಗೆ ಸುಸಜ್ಜಿತವಾದ ಶಾಲಾ ವ್ಯವಸ್ಥೆ ಮತ್ತು ಆರೋಗ್ಯದ ವ್ಯವಸ್ಥೆ, ಈ ಧೂಳನ್ನು ಅವಾಯ್ಡ್ ಮಾಡಿ ಒಳ್ಳೆ ಆರೋಗ್ಯ ಮತ್ತು ಒಳ್ಳೆ ಶಿಕ್ಷಣ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ತಂಡಗಳು ಭೇಟಿ ಕೊಟ್ಟಿದ್ದಾರೆ. ಈ ಸ್ಥಳದಲ್ಲಿ ಬಂದು ಕಾರ್ಮಿಕ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಇವರೆಲ್ಲರೂ ಬಂದು ಅವರವರ ನಿಜವಾಗಿ ಏನು ಇಲ್ಲಿ ಸಮಸ್ಯೆ ಉದ್ಭವ ಆಗ್ತದೆ ಆ ಸಮಸ್ಯೆಗಳನ್ನ ಅವ್ರ ಮುಂದೆ ಹೇಳಿರ್ತಕ್ಕಂಥದ್ದು. ಈಗ ನಾವು ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರನ್ನ ನಾವು ಕೇಳುವಂತ ಪ್ರಯತ್ನ ಮಾಡೋಣ, ಬನ್ನಿ. ಸರ್ ನಮಸ್ಕಾರ, ನನ್ನ ಹೆಸರು ಯಶಸ್ವಾಮಿ ಅಂತೇಳಿ. ನಾವು ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕ ಸಂಘದಿಂದ ಬಂದಿರೋದು. ಇವತ್ತು ನಾವು ಬಳ್ಳಾರಿ ಇವತ್ತು 2011ರಲ್ಲಿ ಏನೋ ಅಕ್ರಮ ಗಣಿಗಾರಿಕೆ ಅಂತಂದೇಳಿ ಮೈನ್ಸ್ ಏನು ಬಂದ್ ಮಾಡಿದ್ರು, ಅವಾಗೆಲ್ಲ ರಾತ್ರಿ ಮೈನ್ಸ್ ಮಾಲೀಕರು ನಮ್ಮನ್ನೆಲ್ಲ ಏಕಾಏಕಿ ಹೊರಗೆ ಹಾಕಿ ಹೋದ್ರು. ಅಲ್ಲಿಂದ ನಾವು 2013ರಿಂದ ಸಂಘಟನೆ ಕಟ್ಟಿಕೊಂಡು ಇಲ್ಲಿವರೆಗೂ ಹೋರಾಟ ಮಾಡ್ಕೊತ ಬಂದಿದ್ವಿ. ಇವತ್ತವರೆಗೆ ಯಾವುದೇ ರೀತಿಯಿಂದ ನಮಗೆ ಪರಿಹಾರ ಇಲ್ಲ. ಹಂಗಾಗಿ KMRC ಈ ಒಂದು ಫಂಡಲ್ಲಿ ಇವತ್ತೇನು KMRC ಒಂದು ಫಂಡ್ ಕಲೆಕ್ಷನ್ ಆಗಿದೆ ಅಂದರೆ ಅದು ಒಂದು ಪ್ರತಿಯೊಬ್ಬ ಗಣಿ ಕಾರ್ಮಿಕರ ರಕ್ತದಿಂದ ಬಂದಿರತಕ್ಕಂಥ ಹಣ. ಅದು ಇವತ್ತು ಅದನ್ನು ಗಣಿ ಕಾರ್ಮಿಕರಿಗೆ ಅತಿ ಹೆಚ್ಚು ಮಟ್ಟದಲ್ಲಿ ಖರ್ಚು ಮಾಡಬೇಕಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಗೆ ಒಳ್ಳೆ ಸುಸಜ್ಜಿತವಾದ ಮನೆಗಳು ಕಟ್ಟಿಕೊಡ್ಬೇಕು, ಅದರಲ್ಲಿ ಪರಿಹಾರ ಕೊಡಬೇಕು. ಮತ್ತು ಇವತ್ತು ಹಲವಾರು ರೋಗ ರುಜಿನಗಳಿಗೆ ನಾವು ತುತ್ತಾಗಿದ್ದೀವಿ. ಹಂಗಾಗಿಬಿಟ್ಟು ನಮಗೆ ಇವತ್ತು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಂದು ಉಚಿತವಾಗಿ ನೋಡೋಂಥ ವ್ಯವಸ್ಥೆ ಒಂದು ಈ ಒಂದು ಸಂಸ್ಥೆಯಿಂದ ಕೂಡ ಒಂದು ಮಾಡಿಕೊಡ್ಬೇಕಂತ ಇದೊಂದು ಕೇಳ್ತಾ ಇದ್ದೀವಿ ನಾವು ಇವತ್ತು ಈ ಒಂದು KMRC ಅವ್ರನ್ನ. ಮತ್ತು ಸುಮಾರು 2013ರಿಂದ ಇಲ್ಲಿವರೆಗೂ ಹಲವಾರು ಬಾರಿ ನಾವು ಹೋರಾಟಗಳನ್ನ ಮಾಡ್ಕೊಂತಾನೆ ಬಂದಿದ್ದೀವಿ. ಹಂಗಾಗಿ ಅತಿ ಹೆಚ್ಚು ಒಂದು ಗಣಿ ಬಾಧಿತ ಪ್ರದೇಶ ಅಂದರೆ ಸಂಡೂರು. ಇವತ್ತು ಸಂಡೂರು ನಮ್ಮ ಮೈನ್ಸ್ಗಳು ಕೇವಲ ನಮ್ಮ ಮನೆಯಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಮನೆಗಳಿದ್ದಾವೆ. ಇವತ್ತು ಸಂಡೂರು ಇರೋದೇ 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಮೈನ್ಸ್ಗಳು ಇವತ್ತು 198 ಮೈನ್ಸ್ ಅದಾವೆ ಅಂದರೆ ಅದು ಸಂಡೂರು ತಾಲೂಕಲ್ಲಿ ಅತಿ ಹೆಚ್ಚು ಗಣಿ ಬಾಧಿತ ಆಗಿರ್ತಕ್ಕಂಥದ್ದು ಕೂಡ ಸಂಡೂರಲ್ಲಿ. ಇವತ್ತು ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಬೇಕಾಗಿರೋದು ಸಂಡೂರು ಭಾಗಕ್ಕೆ, ಸಂಡೂರು ತಾಲೂಕಲ್ಲೇ ಖರ್ಚು ಮಾಡಬೇಕು. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ. ಈಗ ತಾವು ಹೇಳ್ತಾ ಇದ್ರಿ, ಇದೆಲ್ಲ ಗೊತ್ತಿದೆ. ಈಗ ಗಣಿಗಾರಿಕೆ ನಡೆದು ಸುಮಾರು ಒಂದು 13-14 ವರ್ಷ ಆಯಿತು. ಈಗ KMRC ತಂಡದ ಹತ್ರ ತಾವು ಏನು ಬೇಡಿಕೆ ಇಟ್ಟಿದೆ ಅನ್ನೋದು ಇಂಪಾರ್ಟೆಂಟ್. ನಮಗೆ ಮನೆಗಳು ಮಾಡಿಕೊಡ್ಬೇಕು, ಮತ್ತು ಇದರಲ್ಲಿ ಪರಿಹಾರ ಕೊಡಬೇಕು, ಮತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ಪರಿಹಾರ ಕೇಳ್ತಾ ಇದ್ರಿ ತಾವು? ನಮಗೆ ಯಾವ ರೀತಿಯಿಂದ ಆದರೂ ಅವರು ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನಾವು ಕೇಳ್ತೇವೆ. ನನ್ನ ಹೆಸರು ಆನಂದ್ ಅಂತ ಹೇಳಿ, ನಾನು ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕ ಸಂಘ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಪದಾಧಿಕಾರಿ. ಇವತ್ತು KMRC ತಂಡದವ್ರು ಬಂದಿದ್ದಾರೆ, ಅವ್ರ ಮುಂದೆ ತಾವು ಏನು ಬೇಡಿಕೆ ಇಟ್ರಿ? ನಾವು ಬೇಡಿಕೆ ಇಟ್ಟಿದ್ದಂದ್ರೆ ಮೇನು ಈಗ KMRCಯಲ್ಲಿ ಸಂಗ್ರಹಣೆವಾದ ದುಡ್ಡು ಅದು ಒಬ್ಬೊಬ್ಬ ಕಾರ್ಮಿಕರ ಬೆವರಿನ ಹನಿ. ಅದು ಅವ್ರ ಯೋಜನೆಯಲ್ಲಿ ಕಾರ್ಮಿಕರ ಬಗ್ಗೆ ಯಾವುದೇ ಯೋಜನೆ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಹಕ್ಕೊತ್ತಾಯ ಮಾಡಿದ್ದೀವಿ. ನಮಗೆ ಕಾರ್ಮಿಕರಿಗೆ ಸಪ್ರೇಟ್ ಆದ ಒಂದು ಲೇಔಟ್ ಮಾಡಬೇಕು, ಮತ್ತು ಅವ್ರ ಕೆಲಸಕ್ಕೋಸ್ಕರ ಒಂದು ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿಕೊಡ್ಬೇಕು, ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಸ್ವಲ್ಪ ಸೌಕರ್ಯ ಮಾಡಿಕೊಡ್ಬೇಕಂತ ಕೇಳಿದ್ದೀವಿ. ಮತ್ತೆ ಇದು ಆರೋಗ್ಯ ಬಗ್ಗೆ ಕೇಳಿದ್ದೀವಿ. ಈಗ ಯಾವುದೇ ಆಸ್ಪತ್ರೆಗೆ ಹೋಗಲಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಏನೋ ಈಗ ಅಸ್ತಮ ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ. ಯಾಕಂದರೆ ಸಂಡೂರು ಏರಿಯಾ ಅಂದರೆ ಡಸ್ಟ್. ಆ ಡಸ್ಟಿಂದ ಜನರಿಗೆ, ನಮ್ಮ ಕಾರ್ಮಿಕರಿಗೆ ಎಲ್ಲರಿಗೂ ಅಸ್ತಮ ಸಮಸ್ಯೆ ಜಾಸ್ತಿ ಇದೆ, ಅವ್ರ ಮಕ್ಕಳಿಗೆ ಕೂಡ ಇದೆ. ಅದಕ್ಕೋಸ್ಕರ ತಮ್ಮ KMRC ಕಡೆಯಿಂದ ಒಂದು ಹೆಲ್ತ್ ಕಾರ್ಡ್ ಅಂತ ಮಾಡಿಸಿ ಅದನ್ನು ಎಲ್ಲ ಕಾರ್ಮಿಕರಿಗೆ ಫ್ರೀಯಾಗಿ ಕೊಡಬೇಕು ಅಂತಂದೇಳಿ ಮನವಿ ಮಾಡಿದ್ದೀವಿ ಅಂತೇಳಿ. ನಾನೊಬ್ಬ ಗಣಿ ಕಾರ್ಮಿಕನೇ. ಈಗ ಗಣಿ ಕಾರ್ಮಿಕನಾಗಿ ತಮ್ಮಲ್ಲಿ ಈ KMRC ಟೀಮು ವಿತಿನ್ DMF ಫಂಡು, ಅದು ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಆ ಫಂಡನ್ನು ನಾವು ಹೆಂಗೆ ಯೂಸ್ ಮಾಡಬೇಕಂದ್ರೆ, ನಮ್ಮದಂತೂ ವಯಸ್ಸಾಗ್ತಾ ಬಂತು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ವಿತ್ ಗಣಿ ಕಾರ್ಮಿಕ ಅಲ್ಲಿ ಗಣಿಯಲ್ಲಿ ಕೆಲಸ ಮಾಡಿದವರಿಗೆ ಆರೋಗ್ಯಕ್ಕೋಸ್ಕರ ಒಂದು ಐಡೆಂಟಿ ಕಾರ್ಡು, ಪ್ಲಸ್ ಅವರಿಗೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅವರು ಸಾಯೋವರಿಗೆ ಆ ಹಾಸ್ಪಿಟ್ಲ್ ಅವರಿಗೆ ಉಚಿತವಾಗಿ ನೋಡಬೇಕಂತ ಒಂದು ಪರ್ಮಿಷನ್ ಕೊಡಬೇಕು. ಆಮೇಲೆ ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೋಸ್ಕರ ಒಳ್ಳೆ ಕಾಲೇಜು ಇಲ್ಲ ಔಟ್ ಆಫ್ ಕಂಟ್ರಿಗೆ ಹೋದರೆ ನಮ್ಮ ಗಣಿ KMRCಲಿಂದ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಬೇರೆ ಇದ್ದಂಥವರಿಗೆಲ್ಲ ವಿಮಾನಲ್ಲಿ ಹೋಗ್ಬಿಟ್ಟು ಅವರು ಅಮೆರಿಕ ಜಪಾನಲ್ಲಿ ಹೋಗ್ತಾನೆ. ಆದರೆ ನಮ್ಮ ಮಕ್ಕಳು ಏನು ಮಾಡಬೇಕು, ನಾವು ಗಣಿಯಲ್ಲಿ ಕೆಲಸ ಮಾಡಿಬಿಟ್ಟು ನನ್ನ ಮಗನ ಇಂಜಿನಿಯರ್ ಮಾಡಿಸಿದ್ದೀವಿ, ಆದರೆ ನಮ್ಮ ಮಕ್ಕಳಿಗೆಲ್ಲ ಅಪಾಯಿಂಟ್ ಸಿಗ್ತಾ ಇಲ್ಲ. ಫಾರ್ ಅದರ್ಸ್ ಬೇರೆಯವರು ಬಂದು ಇಲ್ಲೆಲ್ಲ ಒಳ್ಳೆ ಫ್ಯಾಕ್ಟ್ರಿಗಳಲ್ಲಿ ಮೈನ್ಸ್ನಲ್ಲಿ ಅವರೆಲ್ಲ AGM GMಗಳಾಗಿದ್ದಾರೆ. ಇಲ್ಲಿ ಲೋಕಲ್ ಪೀಪಲ್ಸ್ಗೆ ಯಾವುದೇ ರೀತಿ ಕೆಲಸ ಸಿಗ್ತಾ ಇಲ್ಲ. ಮೊದಲು ಆದ್ಯತೆ ನನ್ನ ಒಂದು ರಿಕ್ವೆಸ್ಟು KMRC ಅವ್ರಿಗೆ ಹೇಳ್ತಾ ಇದ್ದೀನಿ. ನನ್ನ ಸಂಡೂರು ತಾಲೂಕು ಗಣಿ ಬಾಧಿತ ಅಂದರೆ ಅದು ಎಲ್ಲಿಂದ ಇಲ್ಲಿಗೆ ಸಂಡೂರಿನಿಂದ 7 ಕಿಲೋಮೀಟರ್ ಪ್ರದೇಶದಲ್ಲಿ ಇರುವಂಥ ವ್ಯಾಪ್ತಿಗಳಲ್ಲಿ ಫಸ್ಟ್ ಮೊದಲ ಆದ್ಯತೆ ಕೊಡಬೇಕು. ಹಾಗಾಗಿಬಿಟ್ಟು ನಾನು ನನ್ನ ಈ KMRC ಟೀಮ್ ಮತ್ತು ನಮ್ಮ DC ತಹಸೀಲ್ದಾರು
ಮತ್ತು ನಮ್ಮ MLA ಸಾಹೇಬರು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೂ ನಮಗೆ ಇಲ್ಲಿ ಲೋಕಲ್ ಅವರಿಗೆ ಯಾರು ಕೆಲಸ ಕೊಡ್ತಾ ಇಲ್ಲ. ನಮಗೆಲ್ಲ ಕೆಲಸ ಕೊಡ್ತಾ ಇರೋನು ಸೂಪರ್ವೈಸರ್ ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ತಾವು ಈಗ KMRC ತಂಡದವ್ರು ಬಂದಿದ್ದಾರೆ, ಅವ್ರ ಮುಂದೆ ತಾವು ಹೇಳೋ ಬೇಡಿಕೆ ಇಟ್ಟಿದ್ದೀನಿ ಸರ್. ತಾವು ಏನು ಸ್ಪಂದನೆ ಕೊಟ್ಟಿದ್ರು ತಮಗೆ? ಸ್ಪಂದನೆ ಅಂದರೆ ರಾತ್ರಿ ಮಾಡಿಸ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಮುಂದೆ ನೋಡ್ಬೇಕು, ನಾವು ಕಾದು ನೋಡಬೇಕು. ನೀವು ಪತ್ರಿಕಾ ಮಾಧ್ಯಮದವ್ರು ಇದ್ರೆ ನಿಮ್ಮ ಸಪೋರ್ಟ್ ಇರಬೇಕು. ನೀವೆಲ್ಲ ಅಲ್ಲಿ ಆಗಲಿಲ್ಲ ಅಂದರೆ ನೀವು ಹೋಗಬೇಕು. ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ನಮ್ಮ ಹೆಸರು ಕಾಡಪ್ಪ ಅಂತೇಳಿ, ನಾವು ಬಳ್ಳಾರಿ ಜಿಲ್ಲಾ ಗಣಿಕಾರರ ಸಂಘದ ಪದಾಧಿಕಾರಿಗಳು. ಈಗ KMRC ಡಿಪಾರ್ಟ್ಮೆಂಟ್ ಬಂದಿದೆ ಅಲ್ಲ ಸಂಡೂರಿಗೆ, ಏನು ಕಾರಣಕ್ಕಾಗಿ ಬಂದಿದೆ? ಈಗ 38,000 ಕೋಟಿ ಈ ಕಾರ್ಮಿಕರು ದುಡಿದಂಥ ಅದು ಫಲ. ಈಗ ನಮ್ಮ ಬೆವರಿಸಿ ನಾವು ದುಡಿದಂಥ ಹಣ ಈಗ ಕಾರ್ಮಿಕರಿಗೆ ನಾವೀಗ ಅಲ್ಲಿ ಒಳಗೆ ಸಭೆಯಲ್ಲಿ ಕೇಳಿದಂಥ ವಿಚಾರದಲ್ಲಿ ಅಲ್ಲಿ ಕಾರ್ಮಿಕರಿಗೆ ಒತ್ತು ಜಾಸ್ತಿ ನೀಡಿಲ್ಲ. ಅಲ್ಲಿ ಕಾರ್ಮಿಕರ ಸಮಸ್ಯೆನೇ ಜಾಸ್ತಿ ಅಲ್ಲೆಲ್ಲ ಮಾತಾಡ್ದೆ ನಾವು ನೋಡಿದ ಮೀಟಿಂಗ್ನಾಗ ಜಾಸ್ತಿ ಬಂದಿಲ್ಲ. ಹಂಗಾಗಿ ಕಾರ್ಮಿಕರು ದುಡಿದಂಥ ಇದರಲ್ಲಿ ಜಾಸ್ತಿ ಅವರಿಗೆ 3.25% ಒತ್ತು ಕೊಡ್ಬೇಕಂತ ನಮ್ಮ ಒತ್ತಾಯ ನಮ್ಮ ಸಂಘದಿಂದ. ಆಮೇಲೆ ಈ ನಮ್ಮ ತಾಲೂಕು ಗಣಿಬಾಧಿತ ತಾಲೂಕು ಏನೈತಲ್ಲ, ಇಲ್ಲಿ ಹೆಚ್ಚಿಗೆ ಎಫೆಕ್ಟ್ ಆಗ್ತಿರೋದು ಯಾರು ಗಣಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಿದೆ. ಇವತ್ತು ನಮ್ಮ ಈ ಲೋಕಲಲ್ಲಿ ನಮ್ಮ ಸಂಡೂರು ತಾಲೂಕು ಸುತ್ತಮುತ್ತ 10, 15, 20 ಕಿಲೋಮೀಟ್ರಲ್ಲಿ ಮಾಡ್ತಕ್ಕಂಥದ್ದು ಏನಂತಂದರೆ, ಈಗ ಸರಿಯಾದ ಇಲ್ಲಿ TCH ಕಾಲೇಜ್ ಆಗಬೇಕು, ಡಿಪ್ಲೊಮಾ ಕಾಲೇಜ್ ಇಲ್ಲ, ಹಾಸ್ಪಿಟ್ಲ್ ವ್ಯವಸ್ಥೆ ಸರಿ ಇಲ್ಲ, ಒಳ್ಳೊಳ್ಳೆ ಡಾಕ್ಟ್ರು ಬೇಕು, ಆಮೇಲೆ ಎಜುಕೇಷನ್ಗೆ ಒಳ್ಳೆ ಒತ್ತು ಕೊಡ್ಬೇಕಂತಂದೇಳಿ ನಾನು ಈ ಸಂಘದ ಮೂಲಕ ಕೇಳ್ಕೊಳ್ತಿದ್ದೇನೆ. ನನ್ನ ಹೆಸರು ಅಂಪಮ್ಮ, ನಮ್ಮ ಊರು ಸುಸಲನಗರ. ನಾವು ದೇವದಾಸರಿಗೆ ಏನು ಸಹಾಯ ಇಲ್ಲ ಸರ್ ಗೌರ್ಮೆಂಟ್ ಕಡೆಯಿಂದ. ಒಂದು ಮನೆ ಇಲ್ಲ, ಒಂದು ಹೊಲಿಲ್ಲ. ಮತ್ತು ಮಕ್ಕಳು ಓದಿದ್ರು ಕೂಡ ಮಕ್ಕಳಿಗೆ ಇದ್ದೇ ಕಲಿಸಿದ್ರು ಕೂಡ ಕೆಲಸ ಇಲ್ಲ ಮಕ್ಕಳಿಗೆ. SLC ಹಂಗೆ ಓದ್ಯಾರ ಸರ್, ಓದಿದ್ರು ಇಂಜಿನಿಯರ್ ಮಾಡ್ಯಾರ, ಎಲ್ಲ ಮಾಡ್ಯಾರ, ಇದ್ದೇ ಇಲ್ಲ, ಇದು ಕೆಲಸ ಇಲ್ಲ. ನಾವು ಮೈಸ್ನಾಗೆಲ್ಲ ಕೆಲಸ ಮಾಡಿದ್ವಿ, ನಮಗೆ ಕೂಡ ಏನು ಸಹಾಯ ಇಲ್ಲ ಸರ್. ಇನ್ನು ವಯಸ್ಸಾಗ ನಮಗೆ ದುಡ್ಡು ತುಂಬಕ್ಕಾಗತ್ತೆ ಸರ್. ಎಲ್ಲ ಇಷ್ಟೆಲ್ಲ ಮಾಡಿವಿ, ನಮಗೆ ಏನು ಸಹಾಯ ಇಲ್ಲ. ನೀವು ಏನು ಕೇಳಕೊಟ್ಟಿದ್ದೀರಿ ಇವ್ರ ಹತ್ರ? ನಾವು ಇನ್ನೇ ಜಾಗ ಬೇಕು, ನಾವು ಮನೆ ಬೇಕು, ಜಾಗ ಬೇಕು ನಮ್ಗೆ ದೇವದಾಸರಿಗೆ ಅಂತ ಕೇಳಕೊಟ್ಟಿವಿ ಸರ್. ಕೊಟ್ಟಿವಿ ಪತ್ರ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಅಂಪಮ್ಮ ಸರ್. KMRC ತಂಡ ಇಲ್ಲಿ ಸಂಡೂರಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟ ಸಮಯದಲ್ಲಿ ತಾವು ಏನನ್ನ ಬೇಡಿಕೆ ಇಟ್ಟಿದ್ರಿ? ನಾನು ಸುಮಾರು 4 ಬೇಡಿಕೆಗಳನ್ನು ಇಟ್ಟಿದ್ದೀರಣ್ಣ. ಸಂಡೂರು ತಾಲೂಕಲ್ಲಿ ಗಣಿ ಬಾಧಿತ ಪ್ರದೇಶಗಳ 111 ಅಂತೇಳಿ ಗುರುತಿಸಿತ್ತು ಮೊದಲು. ಅದನ್ನು 280 ಹಳ್ಳಿಗಳಿಗೆ ವಿಸ್ತಾರ ಮಾಡಿದೆ. ಆ ಹಳ್ಳಿಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ 7 ಲಕ್ಷ ರೂಪಾಯಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿ KMRC ತಂಡ ಸಂಡೂರಿಗೆ ಬಂದ ನಂತರ ಮಾದರಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಕಾರ್ಮಿಕರಿಗೆ ಅನ್ನುವ ಮೊದಲನೇ ಡಿಮ್ಯಾಂಡನ್ನು ಮಾಡಿದ್ದೇನೆ. ಎರಡನೇದು, ಇಲ್ಲಿಯ ಸ್ಥಳೀಯರಿಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲ. ಹಾಗಾಗಿ 224 ತಾಲೂಕುಗಳಲ್ಲಿ ಸಂಡೂರು ಅತಿ ಹಿಂದುಳಿದ ಪ್ರದೇಶ ಎಜುಕೇಷನ್ನಲ್ಲಿ ಅನ್ನೋ ವದಂತಿ ಇದೆ. ಸದಾಶಿವ ಆಯೋಗದ ವರದಿ ಮತ್ತು ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದಿದೆ. ಹಾಗಾಗಿ 1ರಿಂದ 5ನೇ ತರಗತಿ ವಿದ್ಯಾಭ್ಯಾಸ ಮುಗಿದ ಮಕ್ಕಳಿಗೆ ಇದು ಟ್ರೈಬಲ್ ಏರಿಯಾ ಆಗಿರೋದ್ರಿಂದ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. KMRCಯಿಂದ ಬಸ್ಸುಗಳನ್ನು ಬಿಟ್ಟು CSR ಫಂಡಲ್ಲಿ ಅವರಿಗೆ ಬಸ್ ಚಾಲಕರಿಗೆ ವೇತನವನ್ನು ನೀಡಬೇಕು, ಡೀಸೆಲನ್ನು ಹಾಕಿಸ್ಬೇಕು ಅನ್ನೋ 2ನೇ ಡಿಮ್ಯಾಂಡನ್ನು ಇಟ್ಟಿದ್ದೀನಿ. 3ನೇದು, KMRC ನಿಗಮದ ವತಿಯಿಂದ ಮನೆಗಳನ್ನು ನಿರ್ಮಾಣ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟರೆ ಅದು ನೇರವಾಗಿ ಗಣಿ ಕಾರ್ಮಿಕರಿಗೆ ಸಿಗೋದಿಲ್ಲ. ಸುಮಾರು 25,000 ಜನ ಗಣಿ ಕಾರ್ಮಿಕರು ಇರೋದ್ರಿಂದ ಪ್ರತ್ಯೇಕ ಮನೆಗಳನ್ನು ನಿರ್ಮಾಣ ಮಾಡಿ 20 ಲಕ್ಷ ರೂಪಾಯಿಗೆ 1 ಎಕರೆ ಜಮೀನನ್ನು ಕೊಂಡುಕೊಂಡು 1 ಎಕರೆಯಲ್ಲಿ 30 ಮನೆಗಳನ್ನು ನಿರ್ಮಾಣ ಮಾಡಿ 4 ಭಾಗಗಳಲ್ಲಿ KMRC ನಿಗಮ ಅಂತ ಹೆಸರು ಬರೆದ್ರೆ ಅದು ಶಾಶ್ವತವಾಗಿರುತ್ತೆ. ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ ಆದೇಶವನ್ನು ಪಾಲಿಸಿದಂತಾಗುತ್ತೆ. ಸಂಡೂರಿಗೆ ಬಂದಿರತಕ್ಕಂಥ KMRC ನಿಗಮದ ತಂಡ ನಮಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಇದು 3ನೇದು. 4ನೇದು, ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ 20 ಕಿಲೋಮೀಟರ್ವರೆಗೆ ಈ ಧೂಳು ಪಸರಿಸುತ್ತೆ. ಈ ಧೂಳು ಪಸರಿಸಿದ ನಂತರ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈ ಸಂಡೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಕ್ಷಯ ಮತ್ತು ಅಸ್ತಮ ರೋಗ ಬರುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ತಿದೆ. ಬೇರೆ ಬೇರೆ ರೀತಿಯ ರೋಗಗಳು ಆವರಿಸೋದ್ರಿಂದ 20 ಕಿಲೋಮೀಟರ್ ದೂರದಲ್ಲಿ ಈ ಮನೆಗಳನ್ನು ಮಾದರಿಯಾಗಿ ನಿರ್ಮಾಣ ಮಾಡಿದರೆ ರಾಜ್ಯಕ್ಕೆ, ವಿಶ್ವಕ್ಕೆ, ದೇಶಕ್ಕೆ ಮಾದರಿಯಾಗಿರುತ್ತೆ ಅನ್ನೋ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ. ಈ ಡಿಮ್ಯಾಂಡನ್ನು ಕೊಟ್ಟಿದ್ದೇನೆ. ಇದರ ಜೊತೆಗೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕಾಗತ್ತೆ. ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೊಲಿಗೆ ಯಂತ್ರ ತರಬೇತಿಯನ್ನು ಕೊಡ್ತಾರೆ ಮಹಿಳೆಯರಿಗೆ.